ಅದೇ ರೀತಿ ವಿವಾದಾತ್ಮಕ ಪೋಸ್ಟ್ ಹಾಕಿದ್ನಲ್ಲ ಸತೀಶ್ ಅವರು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ನಿನ್ನೆ ಜಾಮೀನು ಸಿಕ್ತು. ಇವತ್ತು ಆರೋಪಿ ಸತೀಶ್ ಜೈಲಿನಿಂದ ರಿಲೀಸ್. ಮುಖ ಮುಚ್ಚಿಕೊಂಡು ಜೈಲಿನಿಂದ ಹೊರ ಬಂದಿದ್ದಾನಂತೆ ಈ ಸತೀಶ್. ನಿನ್ನೆ ಜಾಮೀನು ಸಿಕ್ಕಿತ್ತು ಕೋರ್ಟ್ನಿಂದ. ಕಾರಣ ಸುಮೋಟೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಾಮಾಗಿ ರಿಲೀಫ್ ಸಿಕ್ತು. ಇವತ್ತು ಜೈಲಿನಿಂದ ರಿಲೀಸ್. ಹಾಗಾಗಿ ಮುಖ ಮುಚ್ಚಿಕೊಂಡು ಆರೋಪಿ ಹೊರಗಡೆ ಬಂದಿದ್ದಾರಂತೆ. ನೋಡಿ, ಹೆಂಡತಿ ಮಕ್ಕಳನ್ನ ಸಾಕೋದು ಬಿಟ್ಟು ತಂದೆ ತಾಯಿಗಳನ್ನ ಸಾಕೋದು ಬಿಟ್ಟು ಚೆನ್ನಾಗಿ ಯಾಕಯ್ಯ ಸತೀಶ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತ ಕೆಲಸ ಯಾಕೆ ಮಾಡ್ತೀಯ? ಅವನಿಗೆ ಆ ಜಗ್ಗೇಶ್ ಪಿಕ್ಚರಲ್ಲಿ ಮಾಡ್ದಂಗೆ ಮಾಡಬೇಕಿತ್ತು. ಬಟ್ ನಮ್ಮ ಕಾನೂನುಗಳು ನೋಡ್ರಿ, ಅವನ ಆ ಥರ ಹಾಕಿದ್ನಲ್ಲ, ಇಷ್ಟೆಲ್ಲ ಗಲಾಟೆ ಮಾಡಿದ್ರಲ್ಲ ಪೊಲೀಸರು, ಇವನಿಗೆ ಏನಾದರೂ ಪೆಟ್ಟು ಬಿತ್ತಾ? ಇಲ್ಲ, ನಮ್ಮ ಪೊಲೀಸರ ಕಾಲಿಗೆ ಪೆಟ್ಟು ಬಿತ್ತು. ಆಯ್ತಾ? 7 ಜನರಿಗೆ 14 ವಾಹನ ಜಖಮಾಯಿತು. ಈ ಪಾಖಂಡಿ ಮಾಡಿರುವಂಥ ಕೆಲಸ. ಶಾಂತಿ ಸುವ್ಯವಸ್ಥೆ ಹಾಳಾಯಿತು ಈ ಪಾಖಂಡಿಯಿಂದಾಗಿ. ಆಮೇಲೆ ಇವನ ವಿರುದ್ಧ ಒಂದು ಕೇಸ್ ಹಾಕಿಲ್ಲ ಅವರು, ಯಾರು ಆ ಗಲಾಟೆ ಮಾಡಿದವರು. ಅವನೊಬ್ಬ ಬಡ್ಕೊಂಡ ಶಾಲೆಗೆ ಹೋಗಿಲ್ಲ ನೋಡಿ, ಶಾಲೆಗೆ ಹೋಗಿರೋದಿಲ್ಲ, ಬಡ್ಕೊಂಡವ. ಅವನಿಗೆ ಅದು ಗೊತ್ತಿಲ್ಲ, ಒಂದು ಕಂಪ್ಲೇಂಟ್ ಕೊಡಬೇಕು ಸತೀಶ್ನ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅಂತೇಳಿ ಬಡ್ಕೊಂಡ ಓಡೋಗ್ಬಿಟ್ಟ. ಇವನು ಆರಾಮ್ಸೆ ಹೊರಗೆ ಬಂದ. 14 ವಾಹನ ಜಖಮಾಯಿತು, 7 ಪೊಲೀಸರಿಗೆ ಪೆಟ್ಟು ಬಿತ್ತು. ಮಾಡಿದ್ದಾದ್ರೂ ಏನು? ಬನ್ನಿ ವಿನೋದ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಕೇಳಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ವಿನೋದ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ವಿನೋದ್, ಈಗ ಸಬ್ ಇನ್ಸ್ಪೆಕ್ಟರ್ ಎತ್ತಂಗಡಿ ಆದ್ರೆ ಸಾಕ, ಅಲ್ಲಿಗೆ ಎಲ್ಲವೂ ಕೂಡ ಮುಗಿದು ಹೋಯ್ತಾ ಅಂತ, ಮುಂದೇನು? ಶ್ರುತಿ, ಈಗಾಗಲೇ ಈ ಒಂದು ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣ ಹಿಡಿದು 1 ವಾರ ಕಳೀತಾ ಇದೆ. ಈ ಒಂದು ಪ್ರಕರಣದಲ್ಲಿ ಉದಯಗಿರಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ರೂಪೇಶ್ ಅವರ ಒಂದು ಕಾರ್ಯವೈಖರಿ ಸಾಕಷ್ಟು ಎತ್ಕಾಳ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಸೋಮವಾರ ಬೆಳಿಗ್ಗೆಯೇ ಈ ಒಂದು ಪೋಸ್ಟರ್ ವೈರಲ್ ಆಗಿ ಶುರು ಆಯಿತು. ಆ ಸಂದರ್ಭದಲ್ಲಿಯೇ ಪೋಸ್ಟ್ ಹಾಕಿದಂತಹ ಸತೀಶ್ ಅವರೆಲ್ಲ ಜೈಲಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ FIR ಮಾಡೋದಕ್ಕೆ ಒಂದಷ್ಟು ಸಾಕಷ್ಟು ತಡ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಇವರು ಸತೀಶ್ ಅವರನ್ನ ಉದಯಗಿರಿ ಪೊಲೀಸ್ ಠಾಣೆ ಇಟ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಸತೀಶ್ ಇರುವಂತಹ ವಿಚಾರ ಒಂದಷ್ಟು ಯುವಕರ ಗುಂಪಿಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿಯೇ ಸುಮಾರು 1,000ರಿಂದ 2,000 ಗುಂಪು ಆ ಪೊಲೀಸ್ ಠಾಣೆ ಜಮಾಯಿಸೋಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಈ ಗಲಾಟೆಯೆಲ್ಲ ಕಂಟ್ರೋಲ್ ಮಾಡಬೇಕಾಗಿದ್ದಂತಹ ಹಿರಿಯ ಠಾಣೆಯ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ರೂಪೇಶ್ ಹೇಳಿದ್ದಾರೆ. ಅವರು ಕಾರ್ಯವೈಖರಿ ದೊಡ್ಡ ಮಟ್ಟದ ಲ್ಯಾಪ್ಸಸ್ಗಳು ಕಂಡು ಬಂದಿರೋ ಕಾರಣಕ್ಕಾಗಿ ಈಗ ಅವರೆಲ್ಲ ವರ್ಗಾವಣೆ ಮಾಡಿ ಆದೇಶವನ್ನು ಮಾಡಿದ್ದಾರೆ. ಭಾಳ ಪ್ರಮುಖವಾಗಿ ಒಂದು ಕಡೆ ಒಂದು ಸಂಧಾನ ಮಾಡೋದಕ್ಕೂ ಕೂಡ ಇವರು ಪ್ರಯತ್ನ ಪಟ್ಟಿದ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಪೋಸ್ಟ್ ಹಾಕಿದಂತಹ ಸತೀಶ್ ಇರ್ಬೋದು, ಜೊತೆಗೆ ಗಲಾಟೆ ಮಾಡೋಕ್ಕೆ ಬಂದಿದ್ದಂತಹ ಯುವಕರ ಜೊತೆ ಒಂದಷ್ಟು ಸಂಧಾನ ಮಾಡೋದಕ್ಕೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಸಂಧಾನ ಮಾಡೋದಕ್ಕೂ ಕೂಡ ಹೋಗಿದ್ರು ಅನ್ನೋ ಕಾರಣಕ್ಕೆ ಈಗ ಪೊಲೀಸರು ಒಂದು ತನಿಖೆಯಲ್ಲಿ ನಡೆಸಿ ಅವರ ತತ್ಕ್ಷಣದಲ್ಲಿ ವರ್ಗಾವಣೆ ಮಾಡಿ ಆದೇಶವನ್ನು ಮಾಡಿದ್ದಾರೆ. ಈ ಪೊಲೀಸರ ವರ್ಗಾವಣೆ ಮಾಡಿ ಈಗ ಆದೇಶವನ್ನಂತೂ ಈಗ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಮಾಡಿದ್ದಾರೆ. ಇದು ಒಂದು ಕಡೆ ಆದರೆ, ಇನ್ನು ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತಹ 1,000 ಗುಂಪೇಲಿತ್ತು, ಅವರು ಎಲ್ಲೋಗಿದ್ದಾರೆ? ಜೊತೆಗೆ ಪ್ರಚೋದನಕಾರಿ ಭಾಷಣ ಮಾಡಿದಂತಹ ಮುಕ್ಬೋಲಿ ಎಲ್ಲಿದ್ದಾರೆ, ಆತ ಎಲ್ಲೋಗಿದ್ದಾರೆ? ಅವರೆಲ್ಲ ಬಂಧಿಸೋದಕ್ಕೆ ಪೊಲೀಸರು ಯಾಕೆ ಲೇಟನ್ನು ಆಗ್ತಾ ಇದ್ದಾರೆ? ಈಗ ಇಲಾಖೆಯ ಸಹೋದ್ಯೋಗಿಗಳಿಗೆ ಕಲ್ಲನ್ನು ಹೊಡೆದಂಥವ್ರಿಗೆ ಆರಾಮಾಗಿ ಓಡಾಡ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ ಒಂದು ಕಡೆ ಕಾರ್ಯವೈಖರಿಯೆಲ್ಲ ಮಾಡಿದಂತಹ ರೂಪೇಶ್ ಅವರಿಗೆ ಈಗ ಬೇರೆ ವರ್ಗಾವಣೆ ಮಾಡಿ ಆದೇಶವನ್ನು ಮಾಡಿದ್ದಾರೆ. ಇಲ್ಲೂ ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ಈ ರೂಪೇಶ್ ಅವರನ್ನು ವರ್ಗಾವಣೆ ಮಾಡುವ ಬದಲಾಗಿ ಈ ಗಲಾಟೆಗೆ ಕಾರಣವಾದಂತಹ ಮತ್ತಷ್ಟು ಯುವಕರ ಗುಂಪನ್ನು ಬಂಧಿಸಿದರೆ ಜನರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಅನ್ನುವಂತಹ ಚರ್ಚೆಗಳು ಈಗ ಶುರು ಆಗ್ತಾ ಇರುವಂಥದ್ದು. ಶ್ರುತಿ, ಡೆಫಿನೆಟ್ಲಿ ಈಗ ರೂಪೇಶ್ ವರ್ಗಾವಣೆ ಮಾಡಿದ್ರೆ ಅದರ ಅರ್ಥ ಏನು? ಪೊಲೀಸರಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ. ಅವನೊಬ್ಬ ಬೊಬ್ಬೆ ಹೊಡೆದು ಓಡೋದ, ಅವನನ್ನು ಹಿಡಿಯೋಕ್ಕಾಗಿಲ್ಲ ನಿಮಗೆ. ಇವೊಬ್ಬ ಸತೀಶ, ಅವನಿಗೊಂದು ಕೇಸ್ ಕೊಟ್ರಪ್ಪ ಒಳಗೆ ಹಾಕೋಣ ಅಂತೇಳಿ ಅವ್ರ ಹತ್ರ ಒಂದು ಕೇಸ್ ಕೊಡ್ಸೋಕ್ಕಾಗಿಲ್ಲ. ಅವನು ಹೊರಗೆ ಬಂದ, ಅವನು ಓಡೋದ, ಅವನು ಸಸ್ಪೆಂಡ್ ಆದ. ಯಾರಿಗೆ ಗಾಯ ಆಗಿದ್ದು? ನಮ್ಮ ಪೊಲೀಸರಿಗೆ. ಅವ್ರೇನು ತಪ್ಪು ಮಾಡಿದ್ದಾರೆ? ಪೊಲೀಸರನ್ನ ರಕ್ಷಣೆ ಮಾಡ್ಕೊಳಕ್ಕಾಗ್ತಾ ಇಲ್ವೋ ನಮ್ಮ ಸರ್ಕಾರಕ್ಕೆ? ಅಲ್ಲಿ ನೋಡಿದ್ರೆ ರಾಜಣ್ಣ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡ್ತಾರೆ. ರಾಜಣ್ಣ ಅದೇ ರೀತಿ ವಿವಾದಾತ್ಮಕ ಪೋಸ್ಟ್ ಹಾಕಿದ್ನಲ್ಲ ಸತೀಶ್ ಅವರು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ನಿನ್ನೆ ಜಾಮೀನು ಸಿಕ್ತು. ಇವತ್ತು ಆರೋಪಿ ಸತೀಶ್ ಜೈಲಿನಿಂದ ರಿಲೀಸ್. ಮುಖ ಮುಚ್ಚಿಕೊಂಡು ಜೈಲಿನಿಂದ ಹೊರ ಬಂದಿದ್ದಾನಂತೆ ಈ ಸತೀಶ್. ನಿನ್ನೆ ಜಾಮೀನು ಸಿಕ್ಕಿತ್ತು ಕೋರ್ಟ್ನಿಂದ. ಕಾರಣ ಸುಮೋಟೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಾಮಾಗಿ ರಿಲೀಫ್ ಸಿಕ್ತು. ಇವತ್ತು ಜೈಲಿನಿಂದ ರಿಲೀಸ್. ಹಾಗಾಗಿ ಮುಖ ಮುಚ್ಚಿಕೊಂಡು ಆರೋಪಿ ಹೊರಗಡೆ ಬಂದಿದ್ದಾರಂತೆ. ಇವನು ನೋಡಿ,
ದಯವಿಟ್ಟು ಹೆಂಡತಿ ಮಕ್ಕಳನ್ನ ಸಾಕೋದು ಬಿಟ್ಟು ತಂದೆ ತಾಯಿಗಳನ್ನ ಸಾಕೋದು ಬಿಟ್ಟು ಚೆನ್ನಾಗಿ ಒಂದು ನಿಮಿಷ ಇರಿ ಸರ್. ಯಾಕಯ್ಯ ಸತೀಶ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂಥ ಕೆಲಸ ಯಾಕೆ ಮಾಡ್ತೀಯಾ? ಅವನಿಗೆ ಆ ಜಗ್ಗೇಶ್ ಪಿಕ್ಚರಲ್ಲಿ ಮಾಡ್ದಂಗೆ ಮಾಡಬೇಕಿತ್ತು. ಬಟ್ ನಮ್ಮ ಕಾನೂನುಗಳು ನೋಡ್ರಿ, ಅವನ ಆ ಥರ ಹಾಕಿದ್ನಲ್ಲ, ಇಷ್ಟೆಲ್ಲ ಗಲಾಟೆ ಮಾಡಿದ್ರಲ್ಲ ಪೊಲೀಸರು, ಇವನಿಗೇನಾದ್ರೂ ಪೆಟ್ಟು ಬಿತ್ತಾ? ಇಲ್ಲ, ನಮ್ಮ ಪೊಲೀಸರ ಕಾಲಿಗೆ ಪೆಟ್ಟು ಬಿತ್ತು. ಆಯ್ತಾ? 7 ಜನರಿಗೆ 14 ವಾಹನ ಜಖಮಾಯಿತು. ಈ ಪಾಖಂಡಿ ಮಾಡಿರುವಂಥ ಕೆಲಸ. ಶಾಂತಿ ಸುವ್ಯವಸ್ಥೆ ಹಾಳಾಯಿತು ಈ ಪಾಖಂಡಿಯಿಂದಾಗಿ. ಆಮೇಲೆ ಇವನ ವಿರುದ್ಧ ಒಂದು ಕೇಸ್ ಹಾಕಿಲ್ಲ ಅವರು, ಯಾರು ಆ ಗಲಾಟೆ ಮಾಡಿದವರು. ಅವನೊಬ್ಬ ಬಡ್ಕೊಂಡ ಶಾಲೆಗೆ ಹೋಗಿಲ್ಲ ನೋಡಿ, ಶಾಲೆಗೆ ಹೋಗಿರೋದಿಲ್ಲ ಬಡ್ಕೊಂಡವ. ಅವನಿಗೆ ಅದು ಗೊತ್ತಿಲ್ಲ, ಒಂದು ಕಂಪ್ಲೇಂಟ್ ಕೊಡಬೇಕು ಸತೀಶ್ನ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅಂತೇಳಿ ಬಡ್ಕೊಂಡ ಓಡೋಗ್ಬಿಟ್ಟ. ಇವನು ಆರಾಮ್ಸ ಹೊರಗೆ ಬಂದ. 14 ವಾಹನ ಜಖಮಾಯಿತು, 7 ಪೊಲೀಸರಿಗೆ ಪೆಟ್ಟು ಬಿತ್ತು. ಮಾಡಿದ್ದಾದ್ರೇನು? ಬನ್ನಿ ವಿನೋದ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಕೇಳಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ವಿನೋದ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ವಿನೋದ್, ಈಗ ಸಬ್ ಇನ್ಸ್ಪೆಕ್ಟರ್ ಎತ್ತಂಗಡಿ ಆದ್ರೆ ಸಾಕಾ? ಅಲ್ಲಿಗೆ ಎಲ್ಲವೂ ಕೂಡ ಮುಗಿದು ಹೋಯ್ತಾ ಅಂತ? ಮುಂದೇನು? ಶ್ರುತಿ, ಈಗಾಗಲೇ ಏನು ಈ ಒಂದು ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣ ಹಿಡಿದು 1 ವಾರ ಕಳೀತಾ ಇದೆ. ಈ ಒಂದು ಪ್ರಕರಣದಲ್ಲಿ ಏನು ಉದಯಗಿರಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ರೂಪೇಶ್ ಅವರ ಏನು ಒಂದು ಕಾರ್ಯವೈಖರಿ ಸಾಕಷ್ಟು ಎತ್ಕಾಳ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಏನು ಸೋಮವಾರ ಬೆಳಿಗ್ಗೆಯೇ ಈ ಒಂದು ಪೋಸ್ಟರ್ ವೈರಲ್ ಆಗಿ ಶುರು ಆಯಿತು. ಆ ಸಂದರ್ಭದಲ್ಲಿಯೇ ಏನು ಪೋಸ್ಟ್ ಹಾಕಿದಂತಹ ಸತೀಶ್ ಅವರೆಲ್ಲ ಜೈಲಿಗೆ ಏನು ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬರ್ತಾರೆ. ಆ ಸಂದರ್ಭದಲ್ಲಿ FIR ಮಾಡೋದಕ್ಕೆ ಸಾಕಷ್ಟು ತಡ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಇವರು ಸತೀಶ್ ಅವರನ್ನ ಏನು ಉದಯಗಿರಿ ಪೊಲೀಸ್ ಠಾಣೆ ಇಟ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಏನು ಸತೀಶ್ ಇರುವಂತಹ ವಿಚಾರ ಒಂದಷ್ಟು ಯುವಕರ ಗುಂಪಿಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿಯೇ ಸುಮಾರು 1,000 ರಿಂದ 2,000 ಗುಂಪು ಆ ಪೊಲೀಸ್ ಠಾಣೆ ಜಮಾಯಿಸೋಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಈ ಗಲಾಟೆಯನ್ನು ಕಂಟ್ರೋಲ್ ಮಾಡಬೇಕಾಗಿದ್ದಂತಹ ಹಿರಿಯ ಏನು ಠಾಣೆಯ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ರೂಪೇಶ್ ಹೇಳಿದ್ದಾರೆ. ಅವರು ಕಾರ್ಯವೈಖರಿ ದೊಡ್ಡ ಮಟ್ಟದ ಲ್ಯಾಪ್ಸಸ್ಗಳು ಬಂದಿರೋ ಕಾರಣಕ್ಕಾಗಿ ಈಗ ಅವರೆಲ್ಲ ವರ್ಗಾವಣೆ ಮಾಡಿ ಆದೇಶವನ್ನು ಮಾಡಿದ್ದಾರೆ. ಭಾಳ ಪ್ರಮುಖವಾಗಿ ಒಂದು ಕಡೆ ಒಂದು ಸಂಧಾನ ಮಾಡೋದಕ್ಕೂ ಕೂಡ ಇವರು ಪ್ರಯತ್ನ ಪಟ್ಟಿದ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಪೋಸ್ಟ್ ಹಾಕಿದಂತಹ ಸತೀಶ್ ಇರ್ಬೋದು, ಜೊತೆಗೆ ಗಲಾಟೆ ಮಾಡೋಕ್ಕೆ ಬಂದಿದ್ದಂತಹ ಯುವಕರ ಜೊತೆ ಒಂದಷ್ಟು ಸಂಧಾನ ಮಾಡೋದಕ್ಕೆ ಒಂದಷ್ಟು ಏನೋ ಬೇರೆ ರೀತಿಯಾದಂತಹ ಸಂಧಾನ ಮಾಡೋದಕ್ಕೂ ಕೂಡ ಹೋಗಿದ್ರು ಅನ್ನೋ ಕಾರಣಕ್ಕೆ ಈಗ ಪೊಲೀಸರು ಒಂದು ತನಿಖೆಯಲ್ಲಿ ನಡೆಸಿ ಅವರ ತತ್ಕ್ಷಣದಲ್ಲಿ ವರ್ಗಾವಣೆ ಮಾಡಿ ಆದೇಶವನ್ನು ಮಾಡಿದ್ದಾರೆ. ಈ ಪೊಲೀಸರ ವರ್ಗಾವಣೆ ಮಾಡಿ ಈಗ ಆದೇಶವನ್ನಂತೂ ಈಗ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಮಾಡಿದ್ದಾರೆ. ಇದು ಒಂದು ಕಡೆ ಆದರೆ, ಇನ್ನು ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತಹ 1,000 ಗುಂಪೇಲಿತ್ತು, ಅವರು ಎಲ್ಲೋಗಿದ್ದಾರೆ? ಜೊತೆಗೆ ಪ್ರಚೋದನಕಾರಿ ಭಾಷಣ ಮಾಡಿದಂತಹ ಏನು ಮುಕ್ಬೋಲಿಯಲ್ಲಿದ್ದಾರೆ, ಆತ ಎಲ್ಲೋಗಿದ್ದಾರೆ? ಅವರನ್ನು ಬಂಧಿಸೋದಕ್ಕೆ ಪೊಲೀಸರು ಯಾಕೆ ಲೇಟನ್ನು ಆಗ್ತಾ ಇದ್ದಾರೆ? ಈಗ ಇಲಾಖೆಯ ಸಹೋದ್ಯೋಗಿಗಳಿಗೆ ಕಲ್ಲನ್ನು ಹೊಡೆದಂಥವ್ರಿಗೆ ಆರಾಮಾಗಿ ಓಡಾಡ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ ಒಂದು ಕಡೆ ಕಾರ್ಯವೈಖರಿಯೆಲ್ಲ ಮಾಡಿದಂತಹ ರೂಪೇಶ್ ಅವರಿಗೆ ಈಗ ಬೇರೆ ವರ್ಗಾವಣೆ ಮಾಡಿ ಆದೇಶವನ್ನು ಮಾಡಿದ್ದಾರೆ. ಇಲ್ಲೂ ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ಈ ರೂಪೇಶ್ ಅವರನ್ನು ವರ್ಗಾವಣೆ ಮಾಡುವ ಬದಲಾಗಿ ಈ ಗಲಾಟೆಗೆ ಕಾರಣವಾದಂತಹ ಮತ್ತಷ್ಟು ಯುವಕರ ಗುಂಪನ್ನು ಬಂಧಿಸಿದರೆ ಜನರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಅನ್ನುವಂತಹ ಚರ್ಚೆಗಳು ಈಗ ಶುರು ಆಗ್ತಾ ಇರುವಂಥದ್ದು. ಶ್ರುತಿ, ಡೆಫಿನೆಟ್ಲಿ ಈಗ ರೂಪೇಶ್ ವರ್ಗಾವಣೆ ಮಾಡಿದ್ರೆ ಅದರ ಅರ್ಥ ಏನು? ಪೊಲೀಸರಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ. ಅವನೊಬ್ಬ ಬೊಬ್ಬೆ ಹೊಡೆದು ಓಡೋದ, ಅವನನ್ನು ಹಿಡಿಯೋಕ್ಕಾಗಿಲ್ಲ ನಿಮಗೆ. ಇವೊಬ್ಬ ಸತೀಶ, ಅವನಿಗೊಂದು ಕೇಸ್ ಕೊಟ್ರಪ್ಪ ಒಳಗೆ ಹಾಕೋಣ ಅಂತೇಳಿ ಅವ್ರ ಹತ್ರ ಒಂದು ಕೇಸ್ ಕೊಡ್ಸೋಕ್ಕಾಗಿಲ್ಲ. ಅವನು ಹೊರಗೆ ಬಂದ, ಅವನು ಓಡೋದ, ಅವನು ಸಸ್ಪೆಂಡ್ ಆದ. ಯಾರಿಗೆ ಗಾಯ ಆಗಿದ್ದು? ನಮ್ಮ ಪೊಲೀಸರಿಗೆ. ಅವ್ರೇನು ತಪ್ಪು ಮಾಡಿದ್ದಾರೆ? ಪೊಲೀಸರನ್ನ ರಕ್ಷಣೆ ಮಾಡ್ಕೊಳಕ್ಕಾಗ್ತಾ ಇಲ್ವೋ ನಮ್ಮ ಸರ್ಕಾರಕ್ಕೆ? ಅಲ್ಲಿ ನೋಡಿದ್ರೆ ರಾಜಣ್ಣ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡ್ತಾರೆ. ರಾಜಣ್ಣ